ಕಿರಣ್ ಮಜುಮ್ದಾರ್ ಶಾ ಅವರು 72 ವರ್ಷ ಬೆಂಗಳೂರು, ಅವ್ರಿಗೆ ಏಜ್ ಈಗ, ಬೆಂಗಳೂರಲ್ಲಿ ಹುಟ್ಟಂಥವ್ರು, ಬೆಂಗಳೂರು ಮೇಲೆ ಭಾಳ ಅತೀವವಾದ ಪ್ರೀತಿ ಇದೆ ಅವ್ರಿಗೆ. ಆದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿತ್ತು. ಯಾಕಂದರೆ ಕಳೆದ ಸರ್ಕಾರದ ಏನು ದುರಸ್ತಿ ಇತ್ತಲ್ಲ, ಅವ್ರೇನು ಕೆಡವಿದ್ರಲ್ಲ, ಬೆಂಗಳೂರನ್ನ ಹಾಳು ಮಾಡಿದ್ರಲ್ಲ, ಅದು ನಾವು ದುರಸ್ತಿ ಮಾಡ್ತಾ ಇದೀವಿ ಇವಾಗ. ಸೊ ಅವಾಗ ಮಾಡಿದಂತಹ ರಸ್ತೆಗಳು ಇವಾಗ ಗುಂಡಿ ಬಿದ್ದವೆ, ನಾವು ರಿಪೇರಿ ಮಾಡ್ತಾ ಇದೀವಿ. ನಾವು ನೋಡಿ, ನೀವು ಟೆಂಡರ್ ಶೂರ್ ರಸ್ತೆ ಮಾಡಿದವ್ರು ನಾವು, ವೈಟ್ ಟಾಪಿಂಗ್ ರಸ್ತೆ ಮಾಡಿದವ್ರು ನಾವು, ಫ್ಲೈಓವರ್ ಮಾಡಿದವ್ರು ನಾವು. ಒಳಚರಂಡಿಗೆ ನಾವು ತಡೆಗೋಡೆ ಮಾಡ್ತೀವಿ ಅಂದವರು ನೀವೇ. ನೋಡಿ, ಯಾಕೆ ಗೊತ್ತಾ, ಅಭಿವೃದ್ಧಿ ಮಾಡಬೇಕು. ಯಾಕಂದ್ರೆ ಬೆಂಗಳೂರು ಬಂದು 800 ಸ್ಕ್ವೇರ್ ಕಿಲೋಮೀಟರ್ ಆಗಿದೆ, 200 ಸ್ಕ್ವೇರ್ ಕಿಲೋಮೀಟರ್. ಹಾಗಾಗಿ ನಾವು ಆ ಮಟ್ಟದಲ್ಲಿ ಇಡೀ ಬೆಂಗಳೂರನ್ನ ಒಂದು ದೂರದೃಷ್ಟಿ ಇಟ್ಕೊಂಡು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸಂಘಟನೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿಗೆ ಮುಂದೆ ಒಳ್ಳೆ ಉಜ್ವಲ ಇತಿಹಾಸ ಇದೆ. ಇವತ್ತು ಏನೋ ಟೆಂಪರರಿಗೆ ಮಳೆ ಬಂದ ಗುಂಡಿ ಬಿತ್ತು, ಬಿಜೆಪಿ ಸರ್ಕಾರದ ಕಳಪೆ ಕಾಮಗಾರಿಯಿಂದ ಆಯ್ತು ಅನ್ನೋದಾದ್ರೆ ಅದಕ್ಕೆ ನಾವೇನು ಹೊಣೆಗಾರರಲ್ಲ. ನಾವು ಮಾಡೋ ಕೆಲಸ ಟೆಂಡರ್ ಶೂರು, ವೈಟ್ ಟಾಪಿಂಗು ಚೆನ್ನಾಗಿರ್ತದೆ. 25 ವರ್ಷ ಆದ್ರೂ ಒಳಗಲ್ಲ. ಓಕೆ, ಯದುಕುಮಾರ್ ಗೌಡ್ರೆ ಹೇಳಿ, ನವೆಂಬರ್ ನಲ್ಲಿ ಏನಾಗುತ್ತೆ ಕಾಂಗ್ರೆಸ್ ನಲ್ಲಿ? ಮೇಡಮ್, ಪದೇ ಪದೇ ಪ್ರತಿಪಕ್ಷ ಹೇಳ್ಬೇಕಾದಾಗ ಮಾಧ್ಯಮದವ್ರನ್ನಾಗ್ಲಿ ನಮ್ಮನ್ನಾಗ್ಲಿ ಕೇಳ್ತಾ ಇದ್ರು. ಅವ್ರನ್ನೇ ಅವ್ರು ಇವತ್ತು ಅವರೇ ಹೇಳಿರೋವಂಥದ್ದು. ಅದಕ್ಕೆ ಚರ್ಚೆಗೆ ನಾವು ಇವತ್ತು ಬಂದಿದ್ದೀವಿ. ನಾವು ಯಾವತ್ತು ಚರ್ಚೆಗೆ ಬರಬೇಕಾದಾಗ ಅಭಿವೃದ್ಧಿಗಾಗದೆ ಕರೀರಿ ಮೇಡಮ್, ಬೇರೆ ಯಾವುದಕ್ಕಾದ್ರೂ ಕರೀರಿ ಅಂದಾಗ ಇವ್ರು ಇದನ್ನೇ ಚರ್ಚೆ ಮಾಡ್ತಾ ಇರೋವಂಥದ್ದು. ಮೇಡಮ್, ಇಲ್ಲಿ ಏನಂದ್ರೆ ಒಂದು ಇದೊಂದು ಮೂಲ ಕಾಂಗ್ರೆಸ್ಸಿಗರು ಮತ್ತೆ ವಲಸೆ ಕಾಂಗ್ರೆಸ್ಸಿಗರ ಕಿತ್ತಾಟ ಮೇಡಮ್. ಇಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಬೆಲೆನೂ ಇಲ್ಲ, ನೆಲೆನೂ ಇಲ್ಲ. ವಲಸೆ ಕಾಂಗ್ರೆಸ್ಸಿಗರು ಏನಿದ್ದಾರೆ ಅವರ ಮೇಲ್ಗೈ ನಡೀತಾ ಇರುವಂತದ್ದನ್ನ, ಅದನ್ನ ಜನ ದುರಂತ, ಕರ್ನಾಟಕದ ಜನತೆ, ಕನ್ನಡ ಜನದ ದುರಂತ. ಈ ಸರ್ಕಾರ ಬಂದಾಗ ಇವರು ಬೇರೆ ಸಂಸದರಿಗೆ ಗೌರವಯುತವಾಗಿ ಮಾತಾಡೋದು ಬಿಟ್ಬಿಟ್ಟು ಬೇರೆ ಅಮಾವಾಸ್ಯೆ ಅನ್ನತಾ ಇದ್ರು. ಈ ಸರ್ಕಾರ ಬಂದಾದ್ಮೇಲೆ ರಾಜ್ಯದ ಜನಕ್ಕೆ ಅಮಾವಾಸ್ಯೆ ಹಿಡಿದಿದೆ, ಗ್ರಹಣ ಹಿಡಿದಿದೆ ಈ ರಾಜ್ಯದ ಜನಕ್ಕೆ. ನಾವು ಕೇಳ್ತಾ ಇದೀವಿ, ಅಭಿವೃದ್ಧಿಗೆ ಮಾತಾಡ್ರಿ, ನೀವೇನ್ ಮಾತಾಡಿದ್ದೀರಾ, ನೀವೇನ್ ಬಂದು ಏನ್ ಮಾಡಿ ದೊಡ್ಡ ಯೋಜನೆಗಳು ಯಾವ್ದು ತಂದಿದ್ದೀರಾ ಅಂತ ಕೇಳಿದ್ರೆ ಎಲ್ಲ ಕೇಂದ್ರದ ಬಗ್ಗೆ ಇದು ಮಾಡ್ತಾರೆ. ಇವತ್ತು ನಾವು ಹೇಳುವಂಥದ್ದು, ಯಾರಾದ್ರೂ ಮುಖ್ಯಮಂತ್ರಿ ಆಗಲಿ ರಾಜ್ಯದ ಜನ ಅಭಿವೃದ್ಧಿ ಕೇಳ್ತಾ ಇದ್ದಾರೆ. ಮೇಡಮ್, ಈಗ ಇವರು ನಮ್ಮ ತೆರಿಗೆ ನಮ್ಮ ಪಾಲು ಅಂತ ಹೇಳಿದ್ರು. ತೆರಿಗೆದಾರರು ಹೇಳ್ತಾ ಇದ್ದಾರೆ, ನಮ್ಮ ತೆರಿಗೆ ಏನ್ ಮಾಡ್ತಾ ಇದ್ದೀರಾ, ನಮ್ಮ ತೆರಿಗೆ ನಮ್ಗೆ ಸಿಗ್ತಾ ಇಲ್ಲ. ಮೊದಲನೇ ಸಾರಿ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗೆ. ಇಡೀ ದೇಶದಲ್ಲೇ ಒಂದು ಮೊದಲನೇ ಸಾರಿ ನಾವು ತೆರಿಗೆ ತಗೊಂಬೇಡಿ, ನಾವು ಅಭಿವೃದ್ಧಿ ಮಾಡ್ದೇನೆ ತೆರಿಗೆ ತಗೊಂಬೇಡಿ ಅಂತ ಮೊದಲನೇ ಸತಿ ಮಾಡಿದ್ದಾರೆ. ಇವ್ರು ಹೇಳ್ತಾರೆ ರಾಜ್ಯದ ಜನರೆಲ್ಲ ತುಂಬಾ ಖುಷಿಯಾಗಿದ್ದಾರಂತ. 900 ಕೋಟಿ ಬಾಕಿ ಇದೆ ಸಾರಿಗೆ ಇಲಾಖೆಯಲ್ಲಿ. ಸಂಬಳ ಇಲ್ದಿರೋ ನಿಗಮ ಮಂಡಳಿಗಳ ಖಜಾನೆ ಖಾಲಿಯಾಗಿ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಮೇಡಮ್, ಈ ಸರ್ಕಾರ ಬಂದಾದ್ಮೇಲೆ ರಾಜ್ಯದ ಏನಂತಾರೆ ಆಡಳಿತದಲ್ಲಿರುವಂತ ಕೇಂದ್ರ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ರಾಜ್ಯ ಸರ್ಕಾರದ ನೌಕರಲ್ಲಿರುವಂತ 20 ಅಧಿಕಾರಿಗಳು ಇದು ಜೀವ ಕಳ್ಕೊಂಡಿದ್ದಾರೆ. ಆದ್ರೂ ಇವ್ರಿಗೇನು ಇದಿಲ್ಲ. ಅಫಿಷಿಯಲ್ ಆಗಿ ಬಂದಂತ 1200-300 ಜನ ರೈತರು ಕೊಟ್ಟಿದ್ದಾರೆ, ಅದಕ್ಕೂ ಅವ್ರಿಗೇನು ಇಲ್ಲ, ಯಾವುದಕ್ಕೂ ಸ್ಪಂದನೆ ಇಲ್ಲ. ಮೇಡಮ್, ಈಗ ನೀವು ಇವರು ಬಯೋಕಾನ್ ಅಧ್ಯಕ್ಷ ಅವ್ರ ಬಗ್ಗೆ ಮಾತಾಡಿದ್ರು. ಅವ್ರು ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಮಾತು ಹೆಂಗಿತ್ತು ಮೇಡಮ್, ಅವ್ರನ್ನ ಎದುರಿಸೋ ರೀತಿ ಇತ್ತು. ಇರ್ಲಿ, ಹೋಗ್ರೆ ಹೋಗ್ಲಿ ಅಂತ. ಮೇಡಮ್, ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಈ ತರ ಸಮಸ್ಯೆ ಅವರು ರಾಜ್ಯಕ್ಕೆ ಮತ್ತೆ ನಗರಕ್ಕೆ ಅವ್ರು ಕೊಡುಗೆ ಕೊಟ್ಟಿದ್ದಾರೆ. ಅವ್ರು ಅದನ್ನ ಹೇಳ್ಕೊಳ್ಳೋದು ತಪ್ಪ? ನೀವು ಅವ್ರನ್ನ ಕರೆದಿ ಮಾತಾಡಿ ಏನಾಗ್ಬೇಕು ಅನ್ನೋದು ಹೇಳೋದಿದೆ. ಕೊನೆಗೆ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ, ಬೇಡ ನಿಮ್ಮ ಅವಶ್ಯಕತೆ ಏನು ಇಲ್ಲ, ನಾವೇ ನಮ್ಮ ರಸ್ತೆ ಇದ್ ಮಾಡ್ಕೊಂತೀವಂತ. ಕಷ್ಟ ಆಗುತ್ತೆ ಮೇಡಮ್ ಇದಕ್ಕೆ ಉದ್ಯಮೆದಾರರಿಗೆ. ಯಾಕಂದ್ರೆ ಅವ್ರು ಇಲ್ಲೇ ಜೀವನ ಮಾಡಬೇಕು, ಇಲ್ಲೇ ಸಂಸ್ಥೆ ನಡೆಸಬೇಕು. ಆದ್ರೆ ಇವರ ಉಪಮುಖ್ಯಮಂತ್ರಿಗಳ ಭಾಷೆ ಏನು, ಸೆಟಲ್ಮೆಂಟು ಅವ್ರದ್ದು ಇದು ಅಂತ ಮಾಡಿದಾಗ ಯಾರು ಭಯ ಬಿದ್ದಿ ಮಾಡಕ್ಕಂಥದ್ದು ಇರುತ್ತಾ? ಜನ ಖುಷಿಯಿಂದ ಇರಬೇಕಾಗಿರುವಂಥದ್ದು. ಈ ತರ ಇರಬೇಕಾದಾಗ ಕನ್ನಡಿಗರ ತೆರಿಗೆಯನ್ನು ಅವಳು ಹಾಳು ಮಾಡ್ತಾ ಇದ್ದಾರೆ. ಮತ್ತೆ ಇವರ ಒಂದು ಕಿತ್ತಾಟದಲ್ಲಿ ರಾಜ್ಯ ಹಿಂದುಳಿದಿದೆ. ನೀವು ಮಾಡಿದ ಯೋಜನೆಗಳು ಒಂದೂ ಇಲ್ಲ, ಬರೀ ಗೂಬೆ ಕೂರ್ಸೋದಂತೆ ಆಗೋಯ್ತು. ಎಷ್ಟಂತ ಆಪಾದನೆ ಮಾಡ್ತೀರಾ? ಹಂಗಂದ್ರೆ ನೀವು ಆಪಾದನೆ ಮಾಡ್ಕೊಂಡೇ ಇರ್ತೀರಾ ಹೊರತು ನಿಮ್ಮ ಅಭಿವೃದ್ಧಿ ಏನು? 4 ಲಕ್ಷ ಕೋಟಿಗೆ ಅಷ್ಟು ಬಜೆಟ್ ಇರಬೇಕಾದಾಗ ಗ್ಯಾರಂಟಿ ಆದ್ಮೇಲೆ ಉಳಿದಣ್ಣ ಏನಾಯ್ತು? ಜನ ಕೇಳ್ತಾ ಇದ್ದಾರೆ. ನೀವು ಮುದ್ರಾಂಕ ಶುಲ್ಕ, ಬೇರೆ ಬೇರೆ ಶುಲ್ಕ ಎಲ್ಲ ಹೆಚ್ಚಿಸಾದ್ಮೇಲೆ ಸುಮಾರು 70,000 ಕೋಟಿ ಅಧಿಕ ವರಮಾನ ಸರ್ಕಾರಕ್ಕೆ ಬರ್ತಾ ಇದೆ. ಆ 70,000 ಕೋಟಿ ಏನಾಯ್ತು? ಜನ ಪ್ರಶ್ನೆ ಮಾಡಬಾರ್ದ ಮೇಡಮ್? ಅದಲ್ಲಿ ಬರೀ ಗುಂಡಿಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಅಭಿವೃದ್ಧಿ ಬಿಟ್ಬಿಡಿ, ಗುಂಡಿ ಮುಚ್ಚರಪ್ಪ ಅಂತ ಹೇಳಿದ್ರೆ ಇವರು ಜನರ ಬಾಯಿ ಮುಚ್ತಾ ಇದ್ದಾರೆ. ನಾವು ಗುಂಡಿ ಮುಚ್ಚ್ರಿ ಅಂದ್ರೆ ಜನರ ಬಾಯಿ ಮುಚ್ತಾ ಇದ್ದಾರೆ. ನೀವು ಕಳಪೆ ಕಾಮಗಾರಿ ಮಾಡಿ ನಾವು ಅಧಿಕಾರಕ್ಕೆ ಬಂದಿದೀವಿ, ಬಿಜೆಪಿ ಹಾಕಿದ ರೋಡ್ ನ ನಾವು ಸರಿ ಮಾಡ್ತಾ ಇದೀವಿ ಅಂತ ಅವ್ರು ಅಂತಾರೆ. ನಮ್ಮನ್ನ ಪ್ರತಿಪಕ್ಷಕ್ಕೆ ನಿಲ್ಸಿದ್ದಾರೆ. ನೀವು ಬಂದ ಅದ್ ಸರಿ ಮಾಡ್ಬೇಕಲ್ಲ, ರಸ್ತೆ ಮಾಡ್ತಾ ಇಲ್ಲ, ಗುಂಡಿ ಮುಚ್ತಾ ಇಲ್ಲ. ಕಳಪೆ ಕಾಮಗಾರಿ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ತಪ್ಪುಗಳು ಅಂತ ಹೇಳ್ತಾ ಇದ್ದಾರೆ. ತಪ್ಪುಗಳಾಗಿದ್ರೆ ಯಾರು ಕಳಪೆ ಕಾಮಗಾರಿ ಅಂತ ಮಾಡುವಂತದ್ದಲ್ಲ. ನೀವು ಗೂಬೆ ಕೂರ್ಸ್ಬೇಕಂತ ಅನ್ಬಿಟ್ಟು ನೀವು ಆಪಾದನೆ ಮಾಡ್ತಾ ಇದ್ರೆ ಏನ್ ಹೇಳಕ್ಕಾಗುತ್ತೆ? ಹಂಗಂದ್ರೆ ನೀವು ಬಂದ್ ಏನ್ ಮಾಡಿದ್ರಿ ಅಂತ ಕೇಳ್ಬೇಕಾಗತ್ತಲ್ವಾ? ಯಾರು ಮಾಡ್ಬೇಕಾದಾಗ ಕಳಪೆ ಕಾಮಗಾರಿ ಮಾಡೋದೇ ಇಲ್ಲ. ಇವ್ರು ಕಾಂಗ್ರೆಸ್ ಕಳಪೆ ಕಾಮಗಾರಿನೂ ಕೂಡ ಪಾಪ ಗುತ್ತಿಗೆದಾರರು ಯಾರು ಲೆಟರ್ ಬರ್ತಿದ್ದಾರೆ ಮೇಡಮ್,
ಸರಿ, ಈಗ ಅಭಿವೃದ್ಧಿ ಹಂಗಾಯ್ತು, ಏನೋ ಚೇಂಜ್ ಆಗ್ತಾರಂತಲ್ಲ, ಆಗ್ತಾರಾ? ನಿಮ್ಗಳಿಗೆ ಗೊತ್ತಿರುತ್ತೆ ಇಂಟರ್ನಲ್ ರಾಜಕೀಯ ಪಕ್ಷದವರು ವಿಪಕ್ಷದವರು ನೀವು ಕೆದಕ್ತಾ ಇರ್ತೀರಾ ಏನಾಗ್ತದೆ ಕಾಂಗ್ರೆಸ್ ಅಲ್ಲಿ ಅಂತ. ಏನಾಗುತ್ತೆ ನವೆಂಬರ್ನಲ್ಲಿ? ಏನಾದ್ರು ಚೇಂಜಸ್ ಆಗುತ್ತಾ? ಗೊತ್ತಿಲ್ಲ ಮೇಡಮ್, ಅದು ಕಾಂಗ್ರೆಸ್ ಹಣೆ ಬರ. ಅವರು ದೇವ್ರ, ನೀವು ಅವಾಗ್ಲೇ ಹೇಳ್ತಾ ಇದ್ರಿ ದೇವ್ರ ಆಶೀರ್ವಾದ ಸಿಕ್ಕಿದೆ ಅಂತ. ಪಾಪ ದೇವ್ರ ಆಶೀರ್ವಾದ, ಅವ್ರು ದೇವ್ರನ್ನೇ ನಮ್ದೇ ಇದ್ದವ್ರು ಕಾಂಗ್ರೆಸ್ನವರು, ದೇವ್ರ ಅಸ್ತಿತ್ವನೇ ಪ್ರಶ್ನೆ ಮಾಡಿದವರು. ಅವ್ರು ಏನಾದ್ರು ಇದ್ರ ಚೇಂಜಸ್ ಆಗ್ಬೇಕಂದ್ರೆ ಪಾಪ ಇಟಲಿ ಮಾತೆಯ ಕೃಪಾ ಕಟಾಕ್ಷ ಇದ್ರೆ ಮಾತ್ರ ಚೇಂಜ್ ಆಗುತ್ತೆ ಹೊರತು ಯಾವ ಇದ್ರೂ ಇರಲ್ಲ. ಅದಲ್ಲಿ ನಾವು ಕೇಳೋದು ಏನ್ ಗೊತ್ತಾ ಮೇಡಮ್, ನೀವು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನಮ್ಗೆ ಸೋನಿಯಾ ಗಾಂಧಿ ಅವರು ಎಲ್ಲಿ ಅವ್ರಿ ಇವಾಗ? ಮೇಡಮ್ ಸೋನಿಯಾ ಗಾಂಧಿ ಅವರು ಎಲ್ಲಿಂದ ಬಂದ್ರು ಬಡ, ಎಲ್ಲಿ ಅವ್ರಿಗೆ ಮೂಲ ಅಂತ ಇರುತ್ತಲ್ಲ ಮೇಡಮ್, ಮೂಲ ಅಂತ ಇವಾಗ ಕಾಂಗ್ರೆಸ್ ನಲ್ಲೂ ಮೂಲ ಅಂತ ಇರುತ್ತಲ್ಲ ಮೇಡಮ್. ಮೂಲನೇ ಕೆದಕೊಂಡು ಹೋಗ್ತೀರಾ ಎಲ್ಲದಕ್ಕೂ? ಮೂಲ ಹೇಳ್ಬೇಕಾಗತ್ತಲ್ಲ, ಮೂಲ ಹೇಳ್ಬೇಕಾಗತ್ತಲ್ಲ. ನಿಮ್ಮಲ್ಲಿ ಕೆಲ ನಾಯಕರುಗಳ ಮೂಲ ಕೆದಕೊಂಡು ಹೋದ್ರೆ ಮೂಲ ಮೇಡಮ್, ದೇಶಕ್ಕೂ ವಿದೇಶಕ್ಕೂ ವ್ಯತ್ಯಾಸ ಇದೆ ಮೇಡಮ್. ಅಲ್ಲಿ ದೇಶಕ್ಕೂ ವಿದೇಶಕ್ಕೂ ವ್ಯತ್ಯಾಸ ಇದೆ. ಅವರ ಒಂದು ಓಲೈಸೋ ಇದ್ರಲ್ಲಿ ಮಾಡ್ತಾ ಇದಾರೆ ಹೊರತು ಪ್ರತಿದಿನ ಒಂದು ಬ್ಯಾನು, RSS ಬ್ಯಾನು, ಬೇರೆ ಬೇರೆ ಬ್ಯಾನ್ ತಗೋರುತ್ತೆ ಅವ್ರದ್ದು. ಜನ ಇವ್ರನ್ನ ಬ್ಯಾನ್ ಮಾಡೋ ದಿನ ದೂರ ಇಲ್ಲ. ಅಭಿವೃದ್ಧಿ ಮಾಡಿ ಅಂತ ಕೇಳ್ತಾ ಇದೀವಿ. ನಾಗೇಂದ್ರ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್? ಇವತ್ತು ಯತೀಂದ್ರ ಹೇಳಿದ್ದಾರೆ, ಅದು ಮುಂದೆ ಎದ್ದು ತೋರಿಸ್ತಾ ಇದೆ. ನವೆಂಬರ್ ಕ್ರಾಂತಿಗೆ ಮುನ್ನಡಿ ಬರೀತಾ ಇದ್ದಾರೆ ಯತೀಂದ್ರ ಸ್ಟೇಟ್ಮೆಂಟ್. ಯಾಕಂದರೆ ತಂದೆ ಮಗ ಇಬ್ಬರೇ ಒಂದೇ ರಾಜಕಾರಣದಲ್ಲಿದ್ದಾರೆ ಇವತ್ತು. ಅವ್ರ MLC, ಅವ್ರ CM. ಮನೇಲಿ ಏನು ನಡೀತೆ ಅಂತ ಅತಿ ಮುಖ್ಯವಾಗಿ ಯತೀಂದ್ರ ಚೆನ್ನಾಗಿ ಒಂದು ಪರಿಸ್ಥಿತಿ ಗೊತ್ತಿರುತ್ತೆ, ಮುಂದೆ ಏನಾಗ್ಬೋದು ಅಂತ ತಂದೆ ಹತ್ರ ಮಗ ತಂದರೆ ಡಿಸ್ಕಷನ್ ಮಾಡೋದು ಸಹಜ ಕ್ರಿಯೆ. ಆ ಕ್ರಿಯೆನ ಇಟ್ಕೊಂಡು ಇವತ್ತು ಅಷ್ಟು ಅವರು ಒಂದು ಪಬ್ಲಿಕಲ್ಲ ಹೇಳಿಕೆ ಕೊಡಬೇಕಂತಂದರೆ ನಿರ್ಧಾರ ಮಾಡಿದ್ದಾರೆ. DK ಶಿವಕುಮಾರ್ಗೆ ನಾವು CM ಸ್ಥಾನ ಕೊಡಬಾರ್ದು, ಸತೀಶ್ ಜಾರಕಿಹೊಳಿಗೆ ಕೊಡಬೇಕು, ಸತೀಶ್ ಜಾರಕಿಹೊಳಿಗೆ ನಾವು CM ಮಾಡಬೇಕಂತ ನಿರ್ಧಾರ ಅವರು ತಗೊಂಬಿಟ್ಟಿದ್ದಾರೆ ಅಂತ ಅದನ್ನು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಬೆಳಗ್ಗೆ ಕೊಟ್ಟಿದ್ದ ಹೇಳಿಕೆ ಒಂದು, ಸಾಯಂಕಾಲ ಕೊಟ್ಟಿದ್ದ ಹೇಳಿಕೆ ಒಂದು ಬದಲಾಗ್ತಾ ಇದೆ. ಸೊ ಅದೇನೇ ಒಂದಿರಲಿ, ಮಾತಾಡಿರ್ಲೇ ಇಲ್ಲ ಪದಗಳು. ನೋಡಿ ಅಲ್ಲಿ ನೀವೇ ಬೇಕಾದ್ರೆ ತೆಗೆದು ನೋಡಿ, ವಿಡಿಯೋ ಕ್ಲಿಪ್ ತೆಗೆದು ನೋಡಿ, ನೀವು ಹೇಳಿ ಯತೀಂದ್ರ ಅವ್ರು ಹಾಕಿರೋಂಥ ಹೇಳಿಕೆ ಸರಿ, ಬಟ್ CM ನಾಯಕತ್ವ, ಸಂಘಟನೆ, ಕೊನೆಗಾಲ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಪದ ಬಂದಿಲ್ವಾ? ಸಂಘಟನೆ ಅಂತ ಅಹಿಂದ ನಾಯಕತ್ವ ಅಂತ ಅವ್ರು ಹೇಳಿದ್ರೆ ಗೊತ್ತಾ? ಅಹಿಂದ ನಾಯಕತ್ವ, ಅದೇ ಅಹಿಂದ ನಾಯಕ next ಸಂಘಟನಾ, ಇರೋದೇ ಈ ಇವಾಗ ಜಾತ್ಯತೀತವಾದವನ್ನ ಯಾರು ಉಳಿಸ್ಕೊಂಡು ಹೋಗ್ತಾರೆ, ಸೈದ್ಧಾಂತಿಕ ಬದ್ಧತೆ ಇರೋರು ಆಗ್ಬೇಕು ಅಂತ ಹೇಳಿ. ಪರಿಸ್ಥಿತಿ ಏನು? ಸಾಮಾಜಿಕ ಅದು ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ. ಎಲ್ಲ ಕಡೆ ಸ್ಟೇಟ್ಮೆಂಟ್ ನೋಡಕ್ ಹೋದ್ರೆ DK ಶಿವಕುಮಾರ್ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಮಾಡ್ತಾ ಇದಾರಾ? ಇದೊಂದು ಸ್ಟ್ರಾಟಜಿಯ, ತಂತ್ರಗಾರಿಕೆಯ ಅಂತ ಪ್ರಶ್ನೆ ಸಹಜವಾಗಿ ಬರುತ್ತೆ.